ನಾವು MCQ ಕ್ವಶನ್ಸ್ ಆನ್ ಕಂಪ್ಯೂಟರ್ ನಾಲೆಜ್ ಡಿಸ್ಕಸ್ ಮಾಡೋಣ. ಇದು ನಿಮ್ಗೆ KPC ಎಕ್ಸಾಮ್ಗೆ ಹೆಲ್ಪ್ ಆಗ್ಬೋದು. ಫಸ್ಟ್ ಕ್ವಶನ್, ದ ಡಾಟಾ ಫ್ಲೋ ಬಿಟ್ವೀನ್ ಕಂಪ್ಯೂಟರ್ಸ್ ಅದರ್ ಯೂನಿಟ್ಸ್ ಈಸ್ ಕಂಟ್ರೋಲ್ಡ್ ಬೈ. ಕಂಪ್ಯೂಟರಲ್ಲಿ ಯೂನಿಟ್ಸ್ಗಳು ಅದಾವ. ಓಕೆ, ಆ ಯೂನಿಟ್ಸ್ ನಡು ಡೇಟಾ ಫ್ಲೋ ಆಗ್ತಾ ಇರುತ್ತೆ. ಆ ಡೇಟಾ ಫ್ಲೋ ಅನ್ನ ಕಂಟ್ರೋಲ್ ಮಾಡೋಕೆ ನಾವು ಒಂದು ಯೂನಿಟ್ ಯೂಸ್ ಮಾಡ್ತಾರೆ. ಅದು ಯಾವ ಯೂನಿಟ್ ಅಂತ ಕ್ವಶನ್ ಕೇಳ್ತಿದ್ದಾರೆ. ಫಸ್ಟ್ ಆಪ್ಷನ್ನು CPU, ಸೆಕೆಂಡ್ ಆಪ್ಷನ್ನು USB, ಥರ್ಡ್ ಆಪ್ಷನ್ನು ರಾಮು, ಫೋರ್ತ್ ಆಪ್ಷನ್ನು ಕ್ಯಾಶ್ ಅಂತ ಐತಿ. ಇದರ ಆನ್ಸರ್ CPU. CPU ಅಂದ್ರೆ ಏನಂದ್ರೆ ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್. ಇದು ಏನು ಮಾಡುತ್ತಂದ್ರೆ ಯೂನಿಟ್ ಮಧ್ಯದಾಗ ಏನು ಡಾಟಾ ಫ್ಲೋ ಆಗ್ತಾ ಇರುತ್ತಲ್ಲ ಅದು ಕಂಟ್ರೋಲ್ ಮಾಡುತ್ತೆ. ಸೆಕೆಂಡ್ ಕ್ವಶನ್, ಅನ್ಆಥರೈಸ್ಡ್ ನೆಟ್ವರ್ಕ್ ಆಕ್ಸೆಸ್ ಈಸ್ ಪ್ರಿವೆಂಟೆಡ್ ಬೈ ಯೂಸಿಂಗ್ ಎ ಹಬ್, ಬಿ ರೂಟರ್, ಸಿ ಫೈರ್ವಾಲ್, ಡಿ ಕುಕಿ. ಕ್ವಶನ್ ಏನಂದ್ರೆ ನಿಮ್ಮ ಸಿಸ್ಟಮ್ನಾಗ ಒಂದು ವೇಳೆ ನೀವು ಯೂಸ್ ಮಾಡ್ತಿದ್ದೀರಾ ಅಥವಾ ಇಂಟರ್ನೆಟ್ ಯೂಸ್ ಮಾಡ್ತಿದ್ದೀರಾ, ನಿಮಗೊಂದು ಅನ್ಆಥರೈಸ್ಡ್ ನೆಟ್ವರ್ಕ್ ಅಂತ ಬರುತ್ತೆ. ಆ ಅನ್ಆಥರೈಸ್ಡ್ ನೆಟ್ವರ್ಕನ್ನು ನೀವು ಏನು ಮಾಡಬೇಕು, ರೆಜಿಸ್ಟರ್ ಮಾಡಬೇಕು. ಯಾಕಂದ್ರೆ ನಿಮ್ಮ ಕಂಪ್ಯೂಟರ್ಗೆ ಅದು ಹಾಳು ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಅದು ವೈರಸ್ ಇರ್ಬೋದು. ಸೊ ಆ ಸಿಚುವೇಶನ್ದಾಗ ಅದು ಬರೋಕ್ಕೆ ತಡೆಗಟ್ಲಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ ಫೈರ್ ವಾಲ್ ಅಂತ ಯೂಸ್ ಮಾಡ್ತೀವಿ. ಸೊ ದ ಆನ್ಸರ್ ಈಸ್ ಫೈರ್ ವಾಲ್. ಥರ್ಡ್ ಕ್ವಶನ್, ದ ಸ್ಮಾಲೆಸ್ಟ್ accessible ಎಲಿಮೆಂಟ್ ಆನ್ ದ ಕಂಪ್ಯೂಟರ್ ಸ್ಕ್ರೀನ್ ಈಸ್ ಕಾಲ್ಡ್. ಕ್ವಶನ್ ಏನಂದ್ರೆ ಸ್ಮಾಲೆಸ್ಟ್ accessible ಎಲಿಮೆಂಟ್, ಕಂಪ್ಯೂಟರ್ ಸ್ಕ್ರೀನ್ ಮ್ಯಾಗ ಸ್ಮಾಲೆಸ್ಟ್ accessible ಎಲಿಮೆಂಟ್ ಯಾವುದು ಅಂತ ಕೇಳ್ತಿದ್ದಾನೆ. ಸೊ ಆಪ್ಷನ್ಸ್ ಏನದಾವ ಅಂದ್ರೆ ಫಸ್ಟ್ ಒನ್ ಎಲಿಮೆಂಟು, ಸೆಕೆಂಡು ಪಿಕ್ಸಲ್ಲು, ಥರ್ಡ್ ಬಿಟ್, ಫೋರ್ತ್ ಸೆಲ್. ಸೊ ಆನ್ಸರ್ ಈಸ್ ಪಿಕ್ಸಲ್. ಅಲ್ಲಿ ಕಂಪ್ಯೂಟರ್ ಸ್ಕ್ರೀನ್ ಮ್ಯಾಗ ಬೇರೆ ಬೇರೆ ಎಲಿಮೆಂಟ್ಸ್ ಅದಾವ. ಆ ಎಲಿಮೆಂಟ್ಸ್ದಾಗ ಸ್ಮಾಲೆಸ್ಟ್ accessible ಯಾವುದೈತೆ ಅಂದ್ರೆ ಪಿಕ್ಸಲ್ ಐತಿ. ನೆಕ್ಸ್ಟ್ ಕ್ವಶನ್, ASCII ಸ್ಟ್ಯಾಂಡ್ಸ್ ಫಾರ್. ಆಪ್ಷನ್ ಆರ್ ಎ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್, ಬಿ ಆಲ್ ಪರ್ಪೋಸ್ ಸೈಂಟಿಫಿಕ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್, ಸಿ ಅಮೆರಿಕನ್ ಸೆಕ್ಯೂರಿಟಿ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್, ಡಿ ಅಮೆರಿಕನ್ ಸೈಂಟಿಫಿಕ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ASCII ಅಂದ್ರೆ ಏನಾಯ್ತಂದ್ರೆ ಇದು ಒಂದು ಟೆಕ್ಸ್ಟ್ ಐತಿ. ಆ ಟೆಕ್ಸ್ಟನ್ನು ನೀವು ಕಂಪ್ಯೂಟರಲ್ಲಿ ಬರೀತಿದ್ರಿ. ಓಕೆ, ಅದು ಏನು ಮಾಡುತ್ತಂದ್ರೆ ಒಂದು ಸ್ಟ್ಯಾಂಡರ್ಡ್ ಕೋಡನ್ನು ಫಾಲೋ ಮಾಡುತ್ತಾ. ಅದು ಆನ್ಸರ್ ಈಸ್ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ಫಿಫ್ತ್ ಕ್ವಶನ್, ಇನ್ ಎ ಲೇಸರ್ ಪ್ರಿಂಟರ್ ದ ಡ್ಯಾಶ್ ಟ್ರಾನ್ಸ್ಫರ್ ದ ಇಮೇಜ್ ಟು ದ ಪೇಪರ್. ಕ್ವಶನ್ ಏನೈತಂದ್ರೆ ಲೇಸರ್ ಪ್ರಿಂಟರ್ದಾಗ ಯಾವುದು ಏನು ಮಾಡುತ್ತಂದ್ರೆ ಇಮೇಜ್ ಟು ಪೇಪರ್ ಟ್ರಾನ್ಸ್ಫರ್ ಮಾಡುತ್ತೆ. ಆಪ್ಷನ್ಸ್ ಲೇಸರ್, ರೋಲರ್, ಟೋನರ್, ಡ್ರಮ್. ಸೊ ಆನ್ಸರ್ ಈಸ್ ಡ್ರಮ್. ಈ ಡ್ರಮ್ ಏನು ಮಾಡುತ್ತಂದ್ರೆ ನೀವು ಪ್ರಿಂಟ್ ಕೊಡಬೇಕಾದ್ರೆ ನಿಮ್ದು ಒಂದು ವೇಳೆ ಇಮೇಜ್ ಫಾರ್ಮೆಟ್ ಇದ್ರೆ ಆ ಇಮೇಜ್ ಫಾರ್ಮೆಟನ್ನು ಪೇಪರ್ ಮ್ಯಾಗ ಟ್ರಾನ್ಸ್ಫರ್ ಮಾಡೋಕೆ ಏನು ಹೆಲ್ಪ್ ಮಾಡುತ್ತಂದ್ರೆ ಡ್ರಮ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್, ಲೈಟ್ ಪೆನ್ ಈಸ್ ಎ. ಲೈಟ್ ಪೆನ್ ಈಸ್ ಎ ಅಂತ ಕ್ವಶನ್ ಐತಿ. ಅದು ಏನಂದ್ರೆ ಒಂದು ಒಂದು ಡಿವೈಸ್ ಐತದು. ಆ ಯಾವ ಡಿವೈಸ್ ಅಂತ ಕೇಳ್ತಿದ್ದಾನೆ ಅವನು. ಆಪ್ಷನ್ಸ್ ಕೊಟ್ಟಿದ್ದಾನೆ. ಎ ಮೆಕ್ಯಾನಿಕಲ್ ಇನ್ಪುಟ್ ಡಿವೈಸ್, ಬಿ ಆಪ್ಟಿಕಲ್ ಇನ್ಪುಟ್ ಡಿವೈಸ್, ಸಿ ಆಪ್ಟಿಕಲ್ ಔಟ್ಪುಟ್ ಡಿವೈಸ್, ಡಿ ಮೆಮೊರಿ ಡಿವೈಸ್. ಆನ್ಸರ್ ಈಸ್ ಆಪ್ಟಿಕಲ್ ಇನ್ಪುಟ್ ಡಿವೈಸ್. ಇದು ಆಪ್ಟಿಕಲ್ ಇನ್ಪುಟ್ ಡಿವೈಸ್ ಏನಂದ್ರೆ ಇಲ್ಲಿ ನೋಡ್ಬೋದು ನೀವು ಚಿತ್ರದಾಗ. ಇಲ್ಲೇನೈತಂದ್ರೆ ಒಂದು ಆಪ್ಟಿಕಲ್ ಇನ್ಪುಟ್ ಡಿವೈಸು. ಫಾರ್ ಎಕ್ಸಾಂಪಲ್ ಈ ಸ್ಕ್ರೀನ್ ಮ್ಯಾಗ ಟ್ಯಾಬ್ ಇರ್ಬೋದು ಅಥವಾ ನಿಮ್ಮ ಕಂಪ್ಯೂಟರ್ ಇರ್ಬೋದು, ಅದೊಂದು ಡಿವೈಸ್ ಬರುತ್ತೆ. ಆ ಡಿವೈಸ್ ಏನಕ್ಕೆ ಯೂಸ್ ಮಾಡ್ತದೆ ಅಂದ್ರೆ ನೀವು ಬರೆಯೋಕೆ ಯೂಸ್ ಮಾಡ್ಬೋದು. ಸೊ ಅದಕ್ಕೇನಂತಾರೆ ಆಪ್ಟಿಕಲ್ ಇನ್ಪುಟ್ ಡಿವೈಸು. ಅದೇನಂದ್ರೆ ಲೈಟ್ ಪೆನ್. ನೆಕ್ಸ್ಟ್ ಕ್ವಶನ್, ಎ ಟರ್ಮ್ ಅಸೋಸಿಯೇಟ್ ವಿತ್ ದ ಕಂಪ್ಯಾರಿಸನ್ ಆಫ್ ಪ್ರೊಸೆಸಿಂಗ್ ಸ್ಪೀಡ್ಸ್ ಆಫ್ ಡಿಫ್ರೆಂಟ್ ಕಂಪ್ಯೂಟರ್ ಸಿಸ್ಟಮ್ಸ್. ಈಗ ಕಂಪ್ಯೂಟರ್ಗಳು ಅದಾವ, ನಿಮ್ಮ ದೋಸ್ತಂದು ಇರಬೇಕು, ನಿಮ್ದು ಇರಬೇಕು. ನೀವು ಒಂದೊಂದು ಸರ್ತಿ ಮಾತಾಡ್ತಿದ್ರಿ ಅಂದ್ರೆ ಕಂಪೇರ್ ಮಾಡ್ತಾ ಇರ್ತಿದ್ರಿ. ನನ್ನ ಸ್ಪೀಡ್ ಅಷ್ಟದ, ನಿನ್ನ ಸ್ಪೀಡ್ ಅಷ್ಟದ, ನನ್ನ ಪ್ರೊಸೆಸರ್ ಅಷ್ಟದ, ನಿನ್ನ ಪ್ರೊಸೆಸರ್ ಅಷ್ಟದ. ಸೊ ಆ ಸ್ಪೀಡನ್ನು ಏನಂದ್ರೆ ಒಂದು ಆ ಸ್ಪೀಡನ್ನು ಕಂಪ್ಯಾರಿಸನ್ ಮಾಡೋಕೆ ಒಂದು ಟರ್ಮ್ ಯೂಸ್ ಮಾಡ್ತೀವಿ. ಆ ಟರ್ಮ್ ಯಾವುದಂತ ಕೇಳ್ತಿದ್ದಾನೆ. ಆಪ್ಷನ್ ಎ EFTS, ಆಪ್ಷನ್ ಬಿ MPG, ಆಪ್ಷನ್ ಸಿ MIPS, ಆಪ್ಷನ್ ಡಿ CFPS. ಆನ್ಸರ್ ಈಸ್ MIPS. MIPS ಅಂದ್ರೆ ಮೈಕ್ರೋ ಪ್ರೊಸೆಸರ್ ವಿತೌಟ್ ಇಂಟರ್ಲಾಕ್ಡ್ ಪೈಪ್ಲೈನ್ ಸ್ಟೇಜಸ್. ಈಗ ನಿಮ್ಮ ಕಂಪ್ಯೂಟರ್ದಾಗ ಇರ್ಬೋದು 32 ಬಿಟ್ಟು 64 ಬಿಟ್ಟು. ಇದು ಏನಂದ್ರೆ ಒಂದು OS 32 ಬಿಟ್ 64 ಬಿಟ್ ಏನದ ಇದು ಸ್ಪೀಡ್ ಡಿಪೆಂಡ್ ಇರುತ್ತೆ. 32 ಅಂದ್ರೆ ಕಮ್ಮಿ, 64 ಅಂದ್ರೆ ಜಾಸ್ತಿ. ನೆಕ್ಸ್ಟ್ ಕ್ವಶನ್, ಬಿಫೋರ್ ಎ ಡಿಸ್ಕ್ ಕ್ಯಾನ್ ಬಿ ಯೂಸ್ ಟು ಸ್ಟೋರ್ ಡಾಟಾ ಇಟ್ ಮಸ್ಟ್ ಬಿ. ಆಪ್ಷನ್ ಫಾರ್ಮೆಟೆಡ್, ಆಪ್ಷನ್ ಬಿ ಡಿಫಾರ್ಮೆಟೆಡ್, ಆಪ್ಷನ್ ಸಿ ಅಡ್ರೆಸ್, ಆಪ್ಷನ್ ಡಿ ಡಿವೈಡೆಡ್. ಸೊ ಡಿಸ್ಕ್ ನಾವು ಯಾವಾಗ ಏನಾದರೂ ಡಿಸ್ಕಲ್ಲಿ ಸ್ಟೋರ್ ಮಾಡಬೇಕಾದ್ರೆ ಅದಕ್ಕಿಂತ ಮುಂಚೆ ನಾವು ಫಾರ್ಮೆಟ್ ಮಾಡ್ತೀವಿ. ಸೊ ಆನ್ಸರ್ ಈಸ್ ಫಾರ್ಮೆಟೆಡ್. ನೆಕ್ಸ್ಟ್ ಕ್ವಶನ್,
What is it called when someone changes the from section of an email so that the message you receive appears to come from a person other than the one who sent it? ಕ್ವಶನ್ ಏನೈತಂದ್ರೆ, ನೀವು ಮೇಲ್ ಮಾಡಬೇಕಾದ್ರೆ ಒಬ್ಬರಿಗೆ ನೀವು ನಿಮ್ಮ ಇಮೇಲ್ ಐ ಡಿಯಿಂದ ಮಾಡ್ತೀರಿ, ಆದ್ರೆ ಅವನಿಗೆ ಗೊತ್ತಾಗಿಲ್ಲ ನಿಮ್ಮ ಇಮೇಲ್ ಐ ಡಿಯಿಂದ ಮಾಡಿದ್ದಂತ, ಯಾರೋ ಬೇರೆ ಇಮೇಲ್ ಐ ಡಿಯಿಂದ ಮಾಡಿದ್ದಂತ. ಬಟ್ ಅಲ್ಲಿ ಇದು ಏನಕ್ಕೆ ಯೂಸ್ ಮಾಡ್ತೀರಿ ಅಂದ್ರೆ, ಲೈಕ್ ಬೇರೆಯವ್ರದ್ದು ಏನಾದರೂ ಅನ್ಅಥರೈಸ್ಡ್ ಡಾಕ್ಯುಮೆಂಟ್ಸನ್ನು ನಿಮ್ಗೆ ಇದು ಮಾಡ್ಕೋಬೇಕಾದ್ರೆ ಅವಾಗ ನೀವು ನಿಮ್ದು ಇಮೇಲಿಂದ ಕಳಿಸಿದ್ರೆ ಅದು ಬೇರೆ ಇಮೇಲ್ದಿಂದ ಬಂದಂತ ಗೊತ್ತಾಗುತ್ತಾ. ಇದಕ್ಕೇನಂತಾರಂದ್ರೆ, ಅವ ಕೇಳತ್ತಾನ, ಅದು ಆಪ್ಷನ್ ಏನದಾವ ಅಂದ್ರೆ ಸ್ಪೂಫಿಂಗ್ ಐತಿ, ಬಿ ಆಪ್ಷನ್ DOS ಐತಿ, ಸಿ ಆಪ್ಷನ್ ಜಂಕ್ ಐತಿ, ಡಿ ಆಪ್ಷನ್ ಟ್ರ್ಯಾಪರ್ ಐತಿ. ಸೊ ಆನ್ಸರ್ ಈಸ್ ಸ್ಪೂಫಿಂಗ್. ನೆಕ್ಸ್ಟ್ ಕ್ವಶನ್, ವಾಟ್ ಪ್ರೋಗ್ರಾಮ್ ವುಡ್ ಯು ಯೂಸ್ ಟು ಗೇನ್ ಅಡ್ಮಿನಿಸ್ಟ್ರೇಟಿವ್ ರೈಟ್ಸ್ ಟು ಸಮ್ವನ್ಸ್ ಕಂಪ್ಯೂಟರ್? ಸೊ ನಿಮ್ದು ಯಾರ್ದು ದೋಸ್ತಂದು ಕಂಪ್ಯೂಟರ್ ತೊಗೋತ್ರಿ, ಅವಾಗ ನಿಮಗೆ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ರೈಟ್ಸ್ ಇರಂಗಿಲ್ಲ, ಅವ ಪಾಸ್ವರ್ಡ್ ಹಾಕಿರ್ತಾನೆ. ಆ ಸಿಚುವೇಶನ್ದಾಗ ನೀವು ಯಾವ ಪ್ರೋಗ್ರಾಮನ್ನು ಯೂಸ್ ಮಾಡ್ತೀರಿ ಅಂತ ಕೇಳತ್ತಾನ. ಸೊ ಅವಾಗ ಆಪ್ಷನ್ ಏನದಾವ ಇಲ್ಲ ಅಂದ್ರೆ, ಬೋಟ್ ಐತಿ, ಬಿ ಆಪ್ಷನ್ ಎಕ್ಸಿಕ್ಯೂಟಿವ್ ಆಂಡ್ರಾಯ್ಡ್ ಐತಿ, ಸಿ ಆಪ್ಷನ್ ರೂಟ್ ಕಿಟ್ ಐತಿ, ಡಿ ಆಪ್ಷನ್ ವರ್ಮ್ ಐತಿ. ಸೊ ದ ಆನ್ಸರ್ ಈಸ್ ರೂಟ್ ಕಿಟ್. ಸೊ ಈ ರೂಟ್ ಕಿಟ್ ಏನಂದ್ರೆ ಒಂದು ಪ್ರೋಗ್ರಾಮ್ ಐತಿ, ಟೂಲ್ ಐತಿ, ಇದು ನಾವು ಯೂಸ್ ಮಾಡ್ತೀವಿ. ಎದಕ್ಕಂತಂದ್ರೆ ಬೇರೆಯವ್ರ ಒಂದು ಲ್ಯಾಪ್ಟಾಪ್ದ ಅಥವಾ ಕಂಪ್ಯೂಟರನ್ನು ನಾವು ಆಕ್ಸೆಸ್ ಮಾಡೋಕೆ, ಅಡ್ಮಿನಿಸ್ಟ್ರೇಟಿವ್ ರೈಟ್ಸನ್ನು ಗೇನ್ ಮಾಡೋಕೆ ನಾವು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕ್ವಶನ್, ನ್ಯೂಸ್ ಸರ್ವರ್ಸ್ ಯುಟಿಲೈಸ್ ಡ್ಯಾಶ್ ಟು ಡಿಸ್ಟ್ರಿಬ್ಯೂಟ್ ಡಾಕ್ಯುಮೆಂಟ್ಸ್ ಟು ರೀಡರ್ಸ್. ನ್ಯೂಸ್ ಸರ್ವರ್ಸ್ ಏನು ಮಾಡ್ತಾರೆ, ಡಾಕ್ಯುಮೆಂಟ್ ನಮಗೆ ರೀಡ್ ಮಾಡೋಕೆ ಅವರು ಅಥವಾ ಆ್ಯಪಲ್ಲಿ ಇರ್ಬೋದು ಅಥವಾ ವೆಬ್ ಪೇಜಲ್ಲಿ ಇರ್ಬೋದು, ಆ ಡಿಸ್ಟ್ರಿಬ್ಯೂಟ್ ಡಾಕ್ಯುಮೆಂಟ್ಸನ್ನು ನಮಗೆ ರೀಡರ್ಸ್ಗಳಿಗೆ ಮಾಡೋಕೆ ಒಂದು ಸರ್ವರ್ ಯೂಸ್ ಮಾಡ್ತಾರೆ ಅಥವಾ ಪ್ರೋಟೋಕಾಲ್ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಅದು ಯಾವ್ದು ಅಂತ ಕೇಳ್ತದೆ. ಸೊ ಯಾವ್ಯಾವ ಆಪ್ಷನ್ಸ್ ಅದಾವ? ಎ ಆಪ್ಷನ್ NNTP ಅದ, ಬಿ ಆಪ್ಷನ್ ನ್ಯೂಸ್ ಅಂತ ಐತಿ, ಸಿ ಆಪ್ಷನ್ STTP ಐತಿ, ಡಿ ಆಪ್ಷನ್ FTP ಐತಿ. ದ ಆನ್ಸರ್ ಈಸ್ NNTP. ಇದು NNTP ಅಂದ್ರೆ ನೆಟ್ವರ್ಕ್ ನ್ಯೂಸ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ನೆಕ್ಸ್ಟ್ ಕ್ವಶನ್, ಟು ಮ್ಯಾಚ್ ಆಲ್ ಆಫ್ ದ ವರ್ಡ್ಸ್ ಇನ್ ಯುವರ್ ಸರ್ಚ್ ದ ಬೂಲಿಯನ್ ಡ್ಯಾಶ್ ಆಪರೇಟರ್ ಶುಡ್ ಬಿ ಯೂಸ್. ನಾವು ಸರ್ಚ್ ಅಂತ ಕೊಡ್ತೀವಿ ಕಂಪ್ಯೂಟರ್ನಾಗ ಏನಾದ್ರು ಸರ್ಚ್ ಮಾಡ್ಬೇಕಾದ್ರೆ. ಆ ಸರ್ಚ್ ಮಾಡ್ಲಕ್ಕ ಮತ್ತು ಸರ್ಚ್ ಮಾಡಿದಾಗ ನಿಮ್ಮ ವರ್ಡ್ಸ್ ಮ್ಯಾಚ್ ಆಗಕ್ಕೆ ಒಂದು ಆಪರೇಟರ್ ಯೂಸ್ ಮಾಡ್ತಾರೆ. ಆ ಆಪರೇಟರ್ ಯಾವುದಂತ ಕ್ವಶನ್ ಕೇಳ್ತಿದ್ದಾನ. ಆಪ್ಷನ್ಸ್ ಎ ಆ್ಯಂಡ್ ಐತಿ, ಬಿ ಆರ್, ಸಿ ಝಾರ್, ಡಿ XNOR ಅಂತ ಐತಿ. ಆನ್ಸರ್ ಹ್ಯಾಂಡ್ ಆಪರೇಷನ್ನ ಯೂಸ್ ಮಾಡ್ತೀವಿ ನಾವು. ಓಕೆ, 13 ಕ್ವಶನ್ಸ್. ಹೌ ಕ್ಯಾನ್ ಯು ಸ್ಟಾಪ್ ಎ ಸ್ಲೈಡ್ ಶೋ ಇನ್ MS PowerPoint? ನಾವು ಸ್ಲೈಡ್ ಶೋ ಪವರ್ ಪಾಯಿಂಟ್ನಾಗ ಸ್ಲೈಡ್ಸ್ ಎಲ್ಲ ಮಾಡಿರ್ತೀವಿ, ಸ್ಲೈಡ್ ಶೋ ಕೊಟ್ಟಿರ್ತೀವಿ. ಸ್ಲೈಡ್ ಶೋ ಆನ್ ಮಾಡಿದಾಗ ಇಮಿಡಿಯೇಟಾಗಿ ನಮಗೆ ಯಾವುದೋ ಒಂದು ಸ್ಲೈಡ್ಗೆ ಹೋಗ್ಬೇಕಾಗತ್ತೆ. ಸೊ ಆ ಟೈಮಲ್ಲಿ ಎಸ್ಕೇಪ್ ಮಾಡೋಕೆ ನಾವು ಯಾವ ಒಂದು ಕೀ ಯೂಸ್ ಮಾಡ್ತೀವಿ ಅಂತ ಕೇಳತ್ತಾನೆ ಸ್ಟಾಪ್ ಮಾಡೋಕೆ. ಅದು ಆಪ್ಷನ್ಸ್ ಏನಿದಾವೆ ಅಂದ್ರೆ, ಪ್ರೆಸ್ ಎಸ್ಕಿ ಕೀ, ಬಿ ಪ್ರೆಸ್ ರೈಟ್ ಆ್ಯರೋ ಕೀ, ಸಿ ಪ್ರೆಸ್ ಪ್ಲಸ್ ಕೀ, ಡಿ ಪ್ರೆಸ್ ಡೌನ್ ಆ್ಯರೋ ಕೀ. ದ ಆನ್ಸರ್ ಈಸ್ ಪ್ರೆಸ್ ಎಸ್ಕೇಪ್ ಕೀ. 14th question, red triangle at the top right corner of a MS Excel cell indicates. ಕ್ವಶನ್ ಏನಂದ್ರೆ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಒಂದು ಮಾರ್ಕ್ ನಿಮಗೆ ರೆಡ್ ಟ್ರಯಾಂಗಲ್ ಏನಾಗ್ತದೆ ಒಂದು ಟಾಪ್ ರೈಟ್ ಕಾರ್ನರ್ದಾಗ ಕಾಣಿಸುತ್ತೆ MS Excel. ಅದು ಏನು ಇಂಡಿಕೇಟ್ ಮಾಡ್ತಾ ಅಂತ ಹೇಳ್ತದೆ. ಆಪ್ಷನ್ಸ್ ಏನದಾವ, ದೇರ್ ಇಸ್ ಎನ್ ಎರರ್ ಇನ್ ದ ಸೆಲ್, ಬಿ ಆಪ್ಷನ್ ದೇರ್ ಇಸ್ ಎ ಕಮೆಂಟ್ ಅಸೋಸಿಯೇಟೆಡ್ ವಿತ್ ದ ಸೆಲ್, ಸಿ ದ ಫಂಟ್ ಕಲರ್ ಆಫ್ ದ ಟೆಕ್ಸ್ಟ್ ಇನ್ ಅ ಸೆಲ್ ಇಸ್ ರೆಡ್, ಡಿ ದ ಸೆಲ್ ಕಾಂಟ್ ಎಕ್ಸೆಪ್ಟ್ ಫಾರ್ಮುಲಾ. ಆನ್ಸರ್ ಈಸ್ there is a comment associated with the cell. ಫಾರ್ ಎಕ್ಸಾಂಪಲ್, ನೀವು ಒಂದು ಯಾವುದೋ ಒಂದು ಸೆಲ್ನಾಗ MS Excelದಾಗ ನೀವು ಅದ್ರ ಮುಂದೆ ಏನಾದರೂ ಒಂದು ಕಮೆಂಟ್ ಕೊಟ್ಟಾಗ ಅವಾಗ ಏನಾಗುತ್ತೆ, ಒಂದು ರೆಡ್ ಟ್ರಯಾಂಗಲ್ ಟಾಪ್ ಕಾರ್ನರ್ನಲ್ಲಿ ಅಪಿಯರ್ ಆಗುತ್ತೆ. ಅದು ಇಂಡಿಕೇಟ್ ಮಾಡುತ್ತೆ MS Excel. 15th question, the purpose of SUMIF, that is SUMIF function in MS Excel is. The options are adds up cell values based on a condition, B adds all the numbers in a range of cell, C returns a subtotal in a list of database, D returns 0. SUMIF ಅನ್ನೋ ಫಂಕ್ಷನ್ ಯೂಸ್ ಮಾಡ್ತೀವಿ MS ನೋಡಿದಾಗ ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳ್ತಾನೆ. ಆನ್ಸರ್ ಈಸ್ adds up cell values based on a condition. ಅಂದ್ರೆ ಆ ಸೆಲ್ಲನ್ನು ಆ್ಯಡ್ ಅಪ್ ಮಾಡೋದು, ಅದ್ರ ಒಂದು ಕಂಡೀಷನ್ ಕೊಟ್ಟಿರ್ತೀರಿ, ಅದ್ರ ಪ್ರಕಾರ ಅದೇನಾಗುತ್ತೆ ಆ್ಯಡ್ ಅಪ್ ಮಾಡೋದು. ಓಕೆ.